ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ದನಗನಹಳ್ಳಿ ಗ್ರಾಮದ ದೇವಾಲಯ ನಿರ್ಮಾಣ ವಿಚಾರ ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ದೇವಸ್ಥಾನದ ಹಣ ದುರ್ಬಳಕೆ ಆರೋಪದಡಿ ದಾಖಲಾಗಿರುವ ಪ್ರಕರಣ ಸುಳ್ಳು ಎಂದು ಆರೋಪಿಸಿರುವ ಗ್ರಾಮಸ್ಥರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಜೊತೆಗೆ ದೇವಸ್ಥಾನದ ಕಾಮಗಾರಿ ಮುಂದುವರೆಸಲು ಅವಕಾಶ ನೀಡುವಂತೆ ಆಗ್ರಹಿಸಿದ್ದಾರೆ. ಶಿರಸಿ ತಾಲೂಕಿನ ದನಗನಹಳ್ಳಿ ಗ್ರಾಮದಲ್ಲಿರುವ ದುರ್ಗಾದೇವಿ ದೇವಸ್ಥಾನ ನಿರ್ಮಾಣ ವಿಚಾರ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಗ್ರಾಮಸ್ಥರ ಪ್ರಕಾರ ಹಳೆಯ ದೇವಸ್ಥಾನವನ್ನ ಹೊಸದಾಗಿ ನಿರ್ಮಿಸಲು ಸರ್ಕಾರದ ಅನುದಾನ ಮಾತ್ರ ಸಾಕಾಗದ ಕಾರಣ ಟ್ರಸ್ಟ್ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಸರ್ಕಾರದ ಅನುದಾನ, ಸಾರ್ವಜನಿಕರ ದೇಣಿಗೆ ಹಾಗೂ ಅಗತ್ಯವಿದ್ದಲ್ಲಿ ಕಾರ್ಯದರ್ಶಿ ನಟರಾಜ್ ಹೊಸೂರು ಅವರ ಸ್ವಂತ ಹಣವನ್ನ ಬಳಸಿ ಕಾಮಗಾರಿ ಪೂರ್ಣಗೊಳಿಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು. ಈ ಕುರಿತು 2022ರ ಜುಲೈ 20 ಹಾಗೂ ಆಗಸ್ಟ್ 15ರಂದು ಟ್ರಸ್ಟ್ ಸಭೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳಲಾಗಿದ್ದು, ಅದರಂತೆ ದೇವಸ್ಥಾನದ ಖಾತೆಯಿಂದ ಕಾಮಗಾರಿಗಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಿಸಿ ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಸೇರಿದಂತೆ 3 ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈ ದೂರು ಸಂಪೂರ್ಣ ಸುಳ್ಳು ಆರೋಪಗಳಿಂದ ಕೂಡಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೆಲವರು ರಾಜಕೀಯ ದುರುದ್ದೇಶದಿಂದ ಸುಳ್ಳು ದೂರು ನೀಡಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲಿಸಬೇಕು. ನಿರಾಧಾರ ದೂರು ಆಗಿದ್ರೆ ಅದನ್ನ ವಜಾಗೊಳಿಸಿ ಸುಳ್ಳು ದೂರು ನೀಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಸ್ಥಗಿತಗೊಂಡಿರುವ ದೇವಸ್ಥಾನ ನಿರ್ಮಾಣ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಗ್ರಾಮಸ್ಥರು ತಹಶೀಲ್ದಾರ್ ಪಟ್ಟರಾಜ್ ಗೌಡ ಅವರಿಗೆ ಮನವಿ ಸಲ್ಲಿಸಿದ್ದು, ಈ ಕುರಿತು ಸಹಾಯಕ ಆಯುಕ್ತರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಭರವಸೆ ನೀಡಿದ್ದಾರೆ. ಗುಡಿದು ಅರ್ಧಕ್ಕೆ ನಿಲ್ಸ್ಯಾರ ಸರ್, ಲೆಕ್ಕಾಚಾರ ಒಟ್ಟು ಕೇಳಿಲ್ಲ ಅವರು, ಏಕದಮ್ಮು ಕೇಸ್ ಮಾಡಿದ್ದಾರೆ. ಆದರೆ ಗುಡಿದು ಕಟ್ಟಡ ನಿಲ್ಲಿಸಿದ್ದು ತೆಪ್ಪು. ಏನೋ ಈಗ ಯಾರಾಗೈತಿ ದುಡ್ಡು ತಿಂದಾರೋ ಹಂಗಂಗೆ ಕೇಸ್ ಅಂತೇಳಿ ಮಾಡಿದ್ದು ತೆಪ್ಪು. ಕೇಳ್ಬೋದಾಗಿತ್ತು, ಊರಾವಳಿ ನಗರ ಸುವರ್ಸಿ ಎಷ್ಟೆಷ್ಟು ದುಡ್ಡು ತಿಂದಿಪ್ಪ ಲೆಕ್ಕಾಚಾರ ತೋರಿಸಂತೆ ಕೇಳ್ಬೋದಾಗಿತ್ತು. ನೇರವಾಗಿ ಕೇಸ್ ಮಾಡಿದ್ದಾರೆ ಅವರು. ಅದಕ್ಕಾಗಿ ಈಗ ನಾವು ಗುಡಿ ಕಟ್ಟಡ ಮುಂದುವರ್ಸ್ರಿ ಸರ್, ಅದು ತಹಶೀಲ್ದಾರಿಗೆ ಒಂದು ಮನವಿ ಕೊಡ್ಲಿಕ್ಕೆ ಅಷ್ಟು ನಾವು ರೈತರೆಲ್ಲ ಸೇರಿ ಊರನ್ನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಬಂದು ಅದಕ್ಕೊಂದು ಅರ್ಜಿ ಕೊಟ್ಟಿದ್ದೇವೆ. ಗುಡಿಯನ್ನು ಮುಂದುವರ್ಸಲಿಕ್ಕೆ ನಮ್ಮದು ಅನುಮತಿ ಹೇಳಿದೆವು ಸರ್. ಮುಂದುವರ್ಸ್ಕೊಂತ ಹೊರಟ್ರೆ ನಿಮ್ಮಂತ ಅವ್ರ ಮ್ಯಾಗ ನಾವು ಕೇಸ್ ಮಾಡ್ತೇವೆ ಸರ್. ಊರಾಗ ಹಿರಿಯರು ಇದ್ಕೊಂಡು ಒಂದು ತೀರ್ಮಾನ ಮಾಡಿ ಎಲ್ಲ ಕುತ್ಕೊಂಡು ಒಂದು ಮಾತಾಡ್ಬೇಕು. ಈ ಕೇಸ್ ಮಾಡೋದು ಬರೀ ಹಿರಿಯತನ ಮಾಡೋದು, ತಿಂದಾರೋ ಎಷ್ಟು ದುಡ್ಡು ತಿಂದಾರೋ ಏನು ಅನ್ನೋದು ಕೇಳ್ಬೇಕು. ಅವರು ಕೇಳಿಲ್ಲ ಹೇಳಿಲ್ಲ, ಅವ್ರದ್ದು ಒಂದು ದರ್ಬಾರ ಆಗಿಬಿಡುತ್ತೆ ಸರ್. ಎಲ್ಲ ಗೊತ್ತಿದ್ದಾರೋ ಅವರು, ನಮ್ಮವರು ಅವರು, ಆದ್ರೆ ಇದನ್ನೆಲ್ಲ ಮಾಡೋದು ತೆಪ್ಪ ಅವರು. ರಾಜಕೀಯ ಉದ್ದೇಶ ಇಲ್ಲ, ಏನಿಲ್ಲ. ಈ ಕಂಪ್ಲೀಟ್ ಆಗಿದ್ದು ಏನೋ ರಾಜಕೀಯ ಪಿತೂರಿಂದ ಆಗಿರ್ಬೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಮೋಸ ಆಗಿಲ್ಲ, ಯಾವುದೇ ರೀತಿ ಇದಾಗಿಲ್ಲ. ಏನು ಅಮೌಂಟ್ ಬಂದಿದೆಯೋ ಆ ಅಮೌಂಟಿಗೆ ಸರಿ ಸಮಾನವಾಗಿ ಕೆಲಸ ನಡೀತಾ ಇದೆ. ಹಂತವಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ಕೆಲಸ ನಡೀತಾ ಈಗ ಸ್ಲ್ಯಾಬ್ ಲೆವೆಲ್ ಬಂದಿದೆ ಈಗ ದೇವಸ್ಥಾನ. ಅವ್ರು ಏನೋ ಕೇಳೋದಿದ್ರು ಕೂತ್ಕೊಂಡು ತೀರ್ಮಾನ ಮಾಡಿ ಅದಕ್ಕೆಲ್ಲ ಗ್ರಾಮಸ್ಥರು ಲೆಕ್ಕ ಕೇಳಿ ಮಾಡ್ಬೋದಾಗಿತ್ತು. ಇದೆಲ್ಲ ಕೇಸ್ ಮಾಡಬಾರ್ದು. ನಗರ ಹೊಡೆದು ಸಾರಿ ಗ್ರಾಮಸ್ಥರ ಇದಿರುತ್ತಲ್ಲ, ಗ್ರಾಮಸ್ಥರ ಕೇಳಿ ಮಾಡ್ಬೋದಿತ್ತು. ಗ್ರಾಮಸ್ಥರ ಕೇಳಿ ಹೆಂಗಪ್ಪ ಅಂತ ಕೇಳಿ ಮಾಡ್ಬೋದಿತ್ತು. ಅದನ್ಯಾಕೆ ಮಾಡಿಲ್ಲ? ಈಗ 4 ಜನ ಹೇಳಿದ್ರು ಸರ್, ಯಾರೋ ಅವರು ಹಿಂದೂ ಕಮಿಟಿ ಆಗಿದ್ದಾರೆ. ಅವರು ಈಗ ಬೇಡಾಗೈತಿ, ಈಗ ಯಾರೋ ಒಬ್ರು ಮಾಡಾಕತ್ತಿದೆ ಸರ್ ದೇವಸ್ಥಾನ. ದುಡ್ಡಂತರೂ ಅವ್ರು ತಿಂದಿಲ್ಲ. ನಮ್ಮ ಮೂಲಕ ಊರಿನ ಗ್ರಾಮಸ್ಥರ ಮೂಲಕ ಗೊತ್ತಿದೆ ಸರ್ ಗ್ರಾಮಸ್ಥರಿಗೆ. ಇವರು ಉದ್ದೇಶಪೂರ್ವಕವಾಗಿ ಇದು ರಾಜಕೀಯ ಪಿತೂರಿಂದ ಮಾಡಿದ್ದು ಸರ್. ಈಗ ಅವ್ರು 4 ಜನ ಹೇಳಿದ್ರು ಅಂತ ಸರ್, ದೇವಸ್ಥಾನ ನೀವು ತಡೆ ಮಾಡ್ರಿ ಅಂತ ಹೇಳಿದ್ರು ಸರ್. ಈಗ ನೋಡ್ರಿ ಗ್ರಾಮಸ್ಥರು ಇಷ್ಟು ಜನ ಬಂದ ಸರ್, 50 ಜನ ಬಂದವಿ. ಆ ದೇವಸ್ಥಾನ ಕಟ್ಟಕ್ಕೆ ನೀವು ಒಂದು ನಮಗೆ ಮನವಿ ಕೊಡ್ಬೇಕು ಸರ್. ದೇವಸ್ಥಾನ ಕಟ್ಟಡ ನಿರ್ಮಾಣ ಆಗ ಪರ್ಮಿಷನ್. ಹಾಂ ಸರ್, ಹಾಂ ಸರ್. ನೋಡ್ರಿ ಇದು ಗೊತ್ತಾಯ್ತಲ್ಲ ಸರ್ ನಿಮಗೆ ವಿಚಾರಕ್ಕೆ ಎ ಸಿ ಸರ್ ಹತ್ರ ಒಂದು ಡಿಸ್ಕಸ್ ಮಾಡ್ಕೋಬೇಕು ಅಲ್ಲ ಇವು. ಹಾಂ ಸರ್, ಇದು ಹಿಂಗೆ ಕೊಡ್ತಾರೆ ನೋಡ್ರಿ ಇವರು ಹಾಳು ಮಾಡ್ಬೇಕಂತ ಮಾಡ್ತಾ ಇರೋದು ಸರ್. ಇದು ಹೌದಿಲ್ಲ ಸರ್? ದೇವಸ್ಥಾನ ನೀವು ಮಾಡಿ ಇವರು ಬರ್ಕೊಟ್ಟ ಸರ್. ಯಾವ ಸರ್ 18ರಾಗ ಈ ದುಡ್ಡು ನಮ್ದು ಏನಿಲ್ಲ, ನೀವು ದೇವಸ್ಥಾನಕ್ಕೆ ಬಳಕೆ ಮಾಡ್ಬೋದು ಅಂತ. ಇವತ್ತು ಇವರು ಕಂಪ್ಲೇಂಟ್ ಕೊಟ್ಟಾರ ಸರ್, ಜಗದೀಶ್ ಮುರುಗಣ್ಣ. ನಾವು
ಅದ್ರ ಸರ್ ಈಗ ಮುಂದಿನ ನೆಕ್ಸ್ಟ್ ಫೆಬ್ರವರಿಗೆ ಜಾತ್ರೆ ಸರ್ 4 ತಿಂಗಳದಾಗ ಗುಡಿ ಮುಗಿಬೇಕು ಅದು. ಈಗ ಯಾವುದೋ ಒಂದು ವೈಯಕ್ತಿಕ ಇಟ್ಕೊಂಡು ದೇವಸ್ಥಾನ ಇದು ಮಾಡ್ತಾರೆ ತೀರ್ಮಾನ ಮಾಡಿಲ್ಲ ಏನಿಲ್ಲ. ಇದು ಯಾರು ಕೊಟ್ಟಿದ್ದೀರಾ? ಇದು ಈ ಕಂಪ್ಲೇಂಟ್ ಜಗದೀಶ್ ಮುರುಗಣ್ಣನವ್ರು ಕೊಟ್ಟಿದ್ದಾರೆ ಸರ್. ಇದು ಅದು ಸೊಸೈಟಿ ಸಂಸ್ಥೆಗೆ ಬಂದು ಕೊಟ್ಟಿದ್ದಾರೆ ಸರ್ ಅವರು. ಅವ್ರ 5 ಜನದ ಜಾಯಿಂಟ್ ಅಕೌಂಟ್ನಾಗ ಇದ್ದಿದ್ದ ದುಡ್ಡು. ಆಮೇಲೆ ಸರ್ ಯಾವುದೋ ಟ್ರಸ್ಟ್ ಇಲ್ಲ ಸರ್, ಟ್ರಸ್ಟ್ ಅಂತ ಯಾರಿಗೆ ಕೊಟ್ಟರು? ಸರ್ ಯಾರಿಗೆ ಕೊಟ್ಟರು? ಸೊಸೈಟಿ ಕೊಡಿ. ಸೊಸೈಟಿ ಕೊಟ್ಟಿದ್ದಾರೆ ಸರ್ ಅವರು. ಏನು ಸಿವಿಲ್ ಸೈನ್ ಏನು ಅಧಿಕೃತ ಕೊಟ್ಟಿದ್ದಕ್ಕೆ ಹಾಂ ಕೊಟ್ಟಿದ್ದಕ್ಕೆ ಅವ್ರು ಸ್ವೀಕಾರ ಮಾಡಿದ್ದಕ್ಕೆ ಎಲ್ಲಿದೆ? ಅವ್ರು ಸ್ವೀಕಾರ ಮಾಡಿರೋ ಇಲ್ಲ ಅಂತ ನಮ್ದು ಅವ್ರ ಸಂಘಕ್ಕೆ ಕೊಟ್ಟಿದ್ದಾರೆ ಸರ್ ಅವರು. ಓಕೆ, ನಮ್ಮ ಆಫೀಸಿಗೆ ನೀವು ಒಂದು ಅರ್ಜಿ ಕೊಟ್ಟರೆ ಸೀಲ್ ಹಾಕಿ ಹಾಂ. ಸೈನ್ ಹಾಕಿ ರಿಸೀಟ್ ಕೊಡ್ತಾರಲ್ಲ, ಏನು ಕೊಟ್ಟರು? ಇದು ಯಾರಿಗೆ ಅಂತ ಕೊಟ್ಟಿದ್ದಾರೆ? ಅವರೇ ಬರ್ದು ಕೊಟ್ಟಿದ್ದಾರೆ ಸರ್. ಅವರ ಟ್ರಸ್ಟಿಗೆ ಅವರು ಕಮಿಟಿ ಕೊಟ್ಟಿದ್ದಾರೆ ಸರ್. ಸಾರಿ, ಟ್ರಸ್ಟಿಗೆ ಈ ದುರ್ಗಾದೇವಿ ಟ್ರಸ್ಟ್ ಇದೆ ಸರ್, ಅವ್ರಿಗೆ ಕೊಟ್ಟಿದ್ದಾರೆ ಸರ್. ಮತ್ತು ನೋಡ್ರಿ ಇದು 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 5 ಜನ ಸೈನ್ ಹಾಕ್ಬಿಟ್ಟಿದ್ದಾರೆ ನೋಡ್ರಿ. ಇದು ಗೋಚರ್ ಸರ್ ಅದು. ಕೊಡ್ರಿ, ನನಗೆ ಮನವಿ ಕೊಡ್ರಿ. ನಾನು ಹೆಸರು ಹತ್ರ ಸಾಯಂಕಾಲ ಡಿಸ್ಕಸ್ ಮಾಡ್ತೀನಿ. ಬರ್ತಾರೆ ಆಮೇಲೆ ನಮ್ಮ ಕೂಡ ಬರ್ತಾರೆ, ಮೀಟಿಂಗ್ ಇದೆ, ಮಾತಾಡ್ತೀನಿ. ಅದು ಸರ್ ನಮ್ಗೆ ಒಂಚೂರು ದೇವಸ್ಥಾನ ಪರ್ಮಿಷನ್ ತಗೊಂಡು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಡಿಸ್ಕಸ್ ಮಾಡ್ಬೇಕು ಒಂದ್ಸರಿ. ನಮ್ಮ ಮೇಲಾಧಿಕಾರಿಗಳು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ಏನಂತ ನಿಮ್ಗೆ ಹೇಳ್ತೀನಿ. ನನಗೂ ಅರ್ಥ ಆಗ್ತಿದ್ದೆ ಸಮಸ್ಯೆ ಆಗ್ತದೆ. ಈಗ ನಾವು ಇಷ್ಟು ಜನ ಬರ್ಬೇಕಾಗಿತ್ತು ಯಾಕೆ ಸರ್? ಈಗ ನಮ್ಮ ದೇವಸ್ಥಾನ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬೇರೆ ಅವ್ರ ಕೇಸ್ ಅವ್ರ ವೈಯಕ್ತಿಕ ಏನೇನ್ ಮಾಡ್ಕೊಂಡ್ರೆ ಅದನ್ನ ನೋಡ್ಕೊಂತಾರೆ ಸರ್. ಕೋರ್ಟ್ ಮುಖಾಂತರ ಆಗೈತೆ ಸರ್ ಅದು. ನಮ್ಮ ಈಗ ನೋಡಿ ಸರ್, ಈಗ ಹೆಚ್ಚುವರಿ ಈಗ ನಾವೇನೋ ಒಂದು ಇತ್ತೊಂದು ಅವರೇ ಖರ್ಚು ಮಾಡ್ತಾರೆ ಒಂದು ಹೆಚ್ಚುವರಿ ಹಾಕಿ ಸ್ಲಾಪ್ ಆಗತ್ತಿದ್ರು. ಈ ದುಡ್ಡು ಯಾವ್ದು ಬಳಸ್ಕೊಳಕ್ಕೆ ಅಂತ ಕೊಡ್ತಾರೆ. ನಾವು ನೀವೆಲ್ಲ ಡಿಮಾಂಡ್ ಮಾಡಿದ್ದೆ 22ಕ್ಕೆ, ನಮ್ಮ ಕಡೆ 22, 23. ಆದಲ್ ಸರ್ ಇದ್ರದ್ದು ಯಾವ್ದಂದ್ರೆ ಇದು ಸರ್, ಇದು ಆ ದುಡ್ಡಿನ ಈ ದುಡ್ಡಿನ ಸರ್ ಇದು ಇದು 3 ತನ ದುಡ್ಡು ಸರ್ ಇಟ್ಟಿದ್ದಾರೆ. 3 ತನ ದುಡ್ಡಿಂದು ಅವ್ರು ಹೇಳ್ತಾ ಇಲ್ಲ, ಕಂಪ್ಲೇಂಟ್ ಮಾಡಿದ್ರು. 3 ತರ ದುಡ್ಡು ಸರ್ ಮೂರು ತನ ದುಡ್ಡು ಸರ್ ಮಾಡಿದ್ದವರು. ಸರ್ಕಾರದಿಂದ 5 ಲಕ್ಷ ಕೊಡ್ತಾರೆ, ಹಾಂ ಸರ್. ಅದನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ಕೊಟ್ಟರು. ಸರ್ಕಾರದಿಂದ ಕಟ್ಟಡ ಮಾಡಿ ದುರ್ಬಳಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಸರ್ ಅವರು. ಕೊಟ್ಟರೆ ಸರ್ ನೋಡ್ರಿ, ಫೌಂಡೇಶನ್ 5 ಫೂಟ್ ಕೆಳಗೂ ಐತಿ, ನೋಡಿದ್ದೀವಿ ಸರ್. ಲಾಸ್ಟ್ ಟೈಮ್ ತೋರಿಸಿದೀವಿ. 5 ಫೂಟ್ ಕೆಳಗೈತಿ, 10-12 ಪಿಲ್ಲರ್ ಐತಿದಾವು. ಆಮೇಲೆ ಅಲ್ಲಿ ಫುಲ್ ಎಮ್ಸೆಂಡ್ ಐತಿ, ಮರಳು ಐತಿ, ಸ್ಲ್ಯಾಬ್ ಲೆವೆಲ್ ಸ್ಲ್ಯಾಬ್ ಹೊಡ್ಯಾಕತ್ತಾರ. ಅಂತ ಸ್ಲ್ಯಾಬ್ ಹೊಡ್ಯಾಕತ್ತಿ ನೋಡಿ ಸರ್, ತಗಡು ಕಟ್ಟಾಕತ್ತಿ ನಿಲ್ಸಿದ್ದಾರೆ. ಈ ಗೌಂಡೇರಿ ಮತ್ತು ಅಡ್ವಾನ್ಸ್ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟೈತೆ ಸರ್ ಅವ್ರಿಗೆ. ಈಗ ಆ ಲೆಕ್ಕದಾಗ ಈ ಗ್ರಾಮದಲ್ಲಿ ದುರ್ಬಳಕೆ ಆಗೈತೆ ಅಂದ್ರೆ ಇಷ್ಟು ಜನ ಬರ್ತಿದ್ದಿಲ್ಲ ಸರ್ ಅವರು. ಈಗ ಅದ್ರ ಎಸ್ಟಿಮೇಟ್ ಐತೆ, ಅದು 1 ಲಕ್ಷ 2 ಲಕ್ಷ ಆದ್ರೂ ಹಾಕಿ ಈಗ ಅವ್ರು ಇನ್ನೂ 5 ಲಕ್ಷ ಹೋಗ್ಲಿ ಹಾಕಿ ನಾವು ಸ್ಲ್ಯಾಬ್ ಲೆವೆಲಿಗೆ ತಂದು ಬಿಡ್ತೇನೆ, ಆಮೇಲೆ ಊರಿಗೆ ಸೇರಿಸಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಹಾಕೋಣ ಅಂದಿದ್ರು. ಆ ಸ್ಲ್ಯಾಬ್ ಹಾಕೋದ್ರೊಳಗೆ ಇವ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರು. ಪೂಜೆ ಮಾಡಕ್ ಹಿಂಗ್ ಮಾಡ್ಯಾರ ಅಂತ ಕೇಳ್ತಿದ್ರು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಸರ್. ಸರ್ ಈಗ ದುಡ್ಡು ತಿಂದಿದ್ದು ಇತ್ತಂದ್ರೆ ದುಡ್ಡು ಕರೆದು ಈ ದುಡ್ಡು ಏನಂತಪ್ಪ ಲೆಕ್ಕ ಕೊಡು ಅಂತ ಕೇಳ್ಬೋದು ಸರ್. ಆಮೇಲೆ ಸರ್ ಅವ್ರಿಗೆ 2018 ಒಂದು ಲೆಟರ್ ಬರ್ಕೊಟ್ಟಾರೆ. ಈ ದುಡ್ಡಾಗ ನೀವು ಮಾಡಿ ಅಂತ ಒಂದು ಲೆಟರ್ ಕೊಟ್ಟಾರೆ ಸರ್. ಗೊತ್ತಿತ್ತು ಹಂಗೆ ಮಾಡ್ಯಾರ ಸರ್. ಮನವಿ ಆಮೇಲೆ ಸರ್ ಇನ್ನೊಂದು ಮನೆ ಇಲ್ಲಿ ನೋಡಿ ಸರ್, ಈಗ ಶುರು ಆಗಿಲ್ಲ. ಹೇಳೋದಾಗಿದ್ರೆ ಹಿರಿಯರಿಗೆ ಹೇಳಿದಾಗ ಅವ್ರು ಕುತ್ಕೊಂಡು ತೀರ್ಮಾನ ಮಾಡ್ಬೋದು. ಸರ್ ಇದು ಮಾಡ್ಬೋದಂದ್ರೆ ನಾವು ಮಾಡ್ಬೋದು. ಈಗ ಇದನ್ನ VCR ಮಾಡಿರ್ತಾರೆ ಇದು ಮಾಡ್ಬೇಕು ಅಂದ್ರೆ ನಾವು ಮಾಡ್ಬೋದು ಸರ್. ಫ್ರೆಂಡ್ಸ್, ಇದು ದುರ್ಗಾದೇವಿ ಜಾತ್ರಾ ಕಮಿಟಿ ಒಳಗೆ ಒಂದು 2 ಹೆಸರಿನಾಗ ಇತ್ತು ಸರ್. 80,000 ಇದು 80,000 ಇದ್ದಿದ್ದು 2016 ಆಲ್ರೆಡಿ. ಇವ್ರು ವೈಯಕ್ತಿಕ ಉಳಿತಾಯ ಖಾತೆ ಹಾಕೊಂಡ್ರೆ 5 ಜನ 2011 ವರ್ಷ ಸರ್. ಆ ಅಮೌಂಟು ಅದನ್ನು ಕೊಟ್ಟು ಹೋಗಿದ್ವಿ ಸರ್. ಲಾಸ್ಟ್ ಟೈಮ್ ಮೊನ್ನೆ ಕೊಟ್ಟಿದ್ದೀವಿ. ಅದು ಮೊದಲೆಲ್ಲ ಕೊಟ್ಟರು ಸರ್. ವರ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಸರ್ ನಿಮ್ಮ ಹತ್ರ. ಮೊದಲೆಲ್ಲ ಇತ್ತು ಸರ್. ಮನವಿ ಕೊಡ್ರಿ, ನಾನು ಈ ರೂಪಾಯಿ ಹೇಳಿ ಮತ್ತೆ ನಿಮ್ಮ ಸಮಸ್ಯೆ ಏನಿದೆ ಸರ್ ಭಾಳ ದಿವಸ ಸರ್, ಆದಷ್ಟು ದೇವರು ಸ್ವಲ್ಪ ಸ್ಲ್ಯಾಬ್ ಹಾಕೋದು ಒಂದು ಸಾರ್ ಬಂದು ಮಾಡಿ ನೋಡಿದ್ದೀವಿ ಸರ್. ಅದೀಗ ಮಾಡಲಿಲ್ಲ ಅಂದ್ರೆ ಜಾತ್ರೆಗೆಲ್ಲ
ಒಂದು ಜಾತ್ರೆ ಐತಿ ಸರ್ ಅವ್ರ ಕೈಲಿಂದ ಹಾಕಿ ಮಾಡೋ ಶಕ್ತಿ ಐತಿ ಅಂದಾಗ ಅವ್ರಿಗೆ ಸರ್ ಆ ಸ್ವಲ್ಪ ವಿಳಂಬ ಆಗಿರ್ಬೋದು ಅದು ಊರಿಯ ಬಾಧೆ ಬಂದು ಸ್ವಲ್ಪ ವಿಳಂಬ ದೇವಸ್ಥಾನಕ್ಕೆ ಹೋಯ್ದಿಲ್ಲ ಸರ್ ಹುತ್ತಲಲ್ಲಿ ಹೋಗ್ಬೇಕಾಯ್ತು ಸರ್ ಮತ್ತು ಅಲ್ಲಿಂದ ಇಲ್ಲಿಂದ ದುಡ್ಡು ತಂದು ಸಿ ರೋಡ್ ಮಾಡಿದ್ರು. ಒಟ್ಟು ಈಗ ಕೆಲವೊಬ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ಇವನು ಬೆಳೀತಾನೋ ಅಥವಾ ಇವ್ರು ರಾಜಕೀಯ ಪಿತೂರಿ ಮಾಡಿ ಆಮೇಲೆ ಏನಾರ ಅವ್ನಿಗೆ ಹಿಂಗೆ ಒಂದೊಂದು ಮಾಡ್ತಾ ಇರ್ಬೋದು. ಮನವಿ ಕೊಟ್ರಿ ಬರ್ರಿ ನಾನು ಹೇಳಿ ಇದೊಂದು ಚೇಂಜ್ ಮಾಡ್ತಿದ್ರೆ ಇದನ್ನು ಕೊಟ್ಟಿದ್ದೀವಿ ಸರ್ ಲಾಸ್ಟ್ ಟೈಮ್. ದೇವಸ್ಥಾನ ಆಗ್ಬಿಡೋ ತಕರಾರು ತೆಗೆದರು ಲೋಕೇಶ್ ಶಿವನಗೌಡ ಪಾಟೀಲ್, ಪ್ರಭಾಕರ್ ಗಣೇಶ್ ಲಮಾಣಿ, ಬಸವರಾಜ್ ನಂದಿಕೇಶ್ವರ ಮಠ, ಗಂಗಾಧರ್ ಶಿವನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ದಾಕಪ್ಪ ಪಾಟೀಲ್ ಇವರು ಸೇರಿ ನಿಲ್ಲಿಸಿದ್ರು ದೇವಸ್ಥಾನ ಕಟ್ಟಬಾರ್ದು ಅಂತೇಳಿ. ಇವು ಬಸವರಾಜ್ ನಂದಿಕೇಶ್ವರ ಮಠ ಇವ್ರದ್ದೇ ಅಲ್ಲಿ ಹಗರಣ ಇದೆ ದಾಸವಂತಲ್ಲಿ, ಇವರು ಸಮಾಜದ ಕಟ್ಟಕ್ಕಾಗಿಲ್ಲ. ಈ ನಮ್ಮೂರು ದೇವಸ್ಥಾನಕ್ಕೆ ಯಾಕೆ ಬಂದು ತಕರಾರು ತೆಗಿಬೇಕು ಇವರು? ಅವ್ರ ಸಮಾಜದ ಬಿಲ್ಡಿಂಗ್ ಅರ್ಧ ಮಾಡಿ ನಿಲ್ಲಿಸಿದ್ದಾರೆ ಅಲ್ಲಿ. ಪ್ರಭಾಕರ್ ಪ್ರಭಾಕರ್ ಲಮಾಣಿ ಹೇಳಿದ್ದಿಲ್ಲ ಸರ್. ದೇವಸ್ಥಾನ ಕಾರ್ಯದರ್ಶಿಯಾಗಿ ಕಟ್ಟಾಕತ್ತಿದ್ರು ಅವರು, ಎಲ್ಲ ಖರ್ಚು ಹಾಕಿ ಎಲ್ಲ ಅವ್ರು ಮಾಡೋದಕ್ಕೆ ರೊಕ್ಕ ಕೊಟ್ಟಿವಿ ನಾವು ಅವ್ರಿಗೆಲ್ಲ. ನೀವು ಮಾಡಿರಿ ಅಂತೇಳಿ ಎಲ್ಲ ಜವಾಬ್ದಾರಿ ಹೋಲಿಸಿದ್ವಿ, ಮಾಡ್ಯಾರ ಕಟ್ಟ್ಯಾರ ಅವರು. ಆದ್ರೆ ಅವ್ರವ್ರ ಯೋಗ್ಯತೆ ಕಂಪ್ಲೀಟ್ ಕೊಟ್ಕೊಂಡು ಅವ್ರು ಇದು ಮಾಡಿದ್ರೆ ನಾವೆಂತ ಮಾಡಕ್ಕೆ ಬರ್ತೈತಿ. ಅದಕ್ಕೆ ನಾವು ಗುಡಿ ಹಾಳಾಗತ್ತೈತಿ, ದೇವಸ್ಥಾನ ಕಟ್ಟಿರಿ ಅಂತೇಳಿ ನಿಮ್ಮ ಮನೆಗೆ ಕೊಟ್ಟಿವಿ ನಾವು ತಹಸೀಲ್ದಾರ್ ಅಂತೇಳಿ ಬಂದು. ಯಾರು ಅವ್ರು ದುಡ್ಡು ತಿಂದಿಲ್ರಿ, ಆ ದುಡ್ಡನ್ನ ಖರ್ಚು ಹೆಚ್ಚಿಗೆ ಮಾಡ್ಯಾರ ಈಗ ಅವ್ರಿಗೆ ಗುಡಿ ಕಟ್ಟಿ ಕೈಯಿಂದ ರೊಕ್ಕ ಹಾಕಿ ಖರ್ಚು ಮಾಡ್ಯಾರ. ನೋಡಿ ಅವ್ರದ್ದು ಅಂಗಡಿ ಇದೆಲ್ಲ ಒಂದು ಪಟ್ರು ಅದಾರ ಅದ್ರಕ್ಕೆ ಅವ್ರ ವ್ಯಕ್ತಿಯಕ್ಕೆ ಅವ್ರು ಕೊಟ್ಕೊಂಡಾರ್ರಿ. ಅದು ದೇವಸ್ಥಾನ ಆಗ್ಲಿಂತ ಮಾಡಲಿಲ್ಲ ಅವರು, ಬೇರೆ ಮಾತಿನ ದೇವಸ್ಥಾನ ಕರೆಕ್ಟಾಗಿ ಮಾಡಲಿ ಎಷ್ಟು ಅನ್ನೋದು ಕುತ್ಕೊಂಡು ಲೆಕ್ಕಾಚಾರ ಮಾಡ್ಬೋದಾಗಿತ್ತು, ಮಾಡಿಲ್ಲ ಅವರು, ಮಾಡಲಿಲ್ಲ. ಇವು ನಮ್ಮ ಕೈ ಇದ್ದವರು ಅವ್ರಿಗೆ ಸ್ವಲ್ಪ ಇದ್ದರು, ಸ್ವಲ್ಪ ಮಾಡ್ರಿಪ್ಪ ಅಂತೇಳಿ ಅವ್ರದ್ದು ಅಂಗಡಿ ಇತ್ತು, ಮಾಡ್ರಿ ಅಂತ ಕೊಟ್ಟಿವಿ ನಾವು ಜವಾಬ್ದಾರಿ. ಮಾಡ್ಯಾರ ಅವರು, ಅವ್ರವ್ರ ವ್ಯಕ್ತಿಯಕ್ಕೆ ಅವ್ರು ಕೊಟ್ಕೊಂಡ್ರೆ ನಾವೆಂತ ಮಾಡೋದ್ರಿ? ಪಾಪಿಗೆ ಅವ್ರ ಮೇಲೆ ಕೊಟ್ಟಾರ, ಕಟ್ಟರಿಗೆ ಮಳಿ ಆಗತೈತಿ ದೇವಸ್ಥಾನದಾಗ. ಇನ್ನೂ ಹೆಚ್ಚಿಗೆ ಮಾಡ್ತಾನ್ರಿ ಅವ್ರು, ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಅವ. 1 ಲಕ್ಷ ಹಾಕಂತ ಹಾಕಿ ಮಾಡಂತ ಕೆಪಾಸಿಟಿ ಇದ್ದಾರೆ ಅವರು, ಮಾಡ್ತಾರ. ಇಷ್ಟು ಜನ ಬಂದು ಕೊಡಾಕೇನದ ಇಷ್ಟು ಇದು ಮಾಡಿದ್ರಿ ಇವರು ದೇವಸ್ಥಾನ ದುಡ್ಡು ನಟರಾಜ್ ಭೀಮಪ್ಪ ಹೊಸರು ದುಡ್ಡು ತಿಂದಿದ್ದಾರೆ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಿ ಕೊಟ್ಟಿದ್ದಾರೆ ಸರ್. ಅದು ಇಲ್ಲಿ ಅಲ್ಲಿ ಕೆಲಸ ನಡೆದಿದೆ ಸರ್. ತಹಸೀಲ್ದಾರ್ ಅವರ ಬಂದು ನೋಡಿ ಇದು ಯಾವುದು ಇದರಲ್ಲಿ ಏನು ಅಷ್ಟು ದುಡ್ಡಿನ ಮೋಸ ಇಲ್ಲ, ನಿಮ್ಮ ದುಡ್ಡಿಗಿಂತ ಹೆಚ್ಚಿನ ಕೆಲಸ ಆಗೈತಿ, ನೀವು ನೀವು ದೇವಸ್ಥಾನ ನಿರ್ಮಾಣ ಮಾಡಿರಿ ಅಂತ ಹೋಗಿದ್ದಾರೆ ತಹಸೀಲ್ದಾರ್ ಬಂದು ಅವತ್ತು ಫಸ್ಟಿನ ದಿನ. ಅದ್ರ ಮಾರನೇ ದಿವಸ ಈ ಹಂತದಲ್ಲಿ ತಹಸೀಲ್ದಾರ್ ಅವರು ಸ್ವಲ್ಪ ದಿನ ಕೆಲಸ ಸ್ಟಾಪ್ ಮಾಡಿರಿ ಅಂತ ಹೇಳಿದ್ದಾರೆ. ಯಾವ ಕಂಪ್ಲೇಂಟ್ ಕೊಟ್ಟರು ಅದು ಇಲ್ಲಿ ನೋಡ್ರಿ, ಇಲ್ಲಿ ಸಂಬಂಧ ಇಲ್ಲ, ನೀವು ತಕೊಂಡು ದೇವಸ್ಥಾನ ಕಟ್ಬೋದು ಅಂತ ಹೇಳಿ ಬರ್ದು ಕೊಟ್ಟಿದ್ದಿದೆ. ಆಮೇಲೆ ಟರಾವ್ ಮಾಡಿದ್ದಿದೆ. ಎಷ್ಟು ಡೇಟ್ ಹೇಳಿ, ಟರಾವ್ ಡೇಟ್ ಹೇಳಿ. 15/8/2022 ಟರಾವ್ ಆಗಿದೆ. 2022 ಟರಾವ್ ಆಗಿದೆ. ನೀವು ಅವನೇ ಒಪ್ಪಿಗೆ ಪತ್ರ ಕೊಟ್ಟು ಇದು ಹಣದ್ದು SP ಅಕೌಂಟಿಗೆ ವರ್ಗಾವಣೆ ಮಾಡಲಿಕ್ಕೆ ಅವನೇ ಒಂದು ಲೆಟ್ರ್ ಬರ್ದು ಕೊಟ್ಟು ಅವನೇ ಅನುಮತಿ ಲೆಟ್ರ್ ಕೊಟ್ಟಿದ್ದಾನೆ. ಅವನ ಹ್ಯಾಂಡ್ ರೈಟಿಂಗಲ್ಲೇ ಅರ್ಜಿಯನ್ನು ಬರೆದು ಕೊಟ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಿದೆ. ಇದು ಹಣ ವರ್ಗಾವಣೆ ಆಗಿದೆ SP ಖಾತೆಗೆ. ಇದು ವೋಚರು. ಅದರಲ್ಲಿ 5 ಜನ ಏನು ಕಮಿಟಿಯಲ್ಲಿ ಇದ್ರಲ್ಲ 5 ಜನನೂ ಸಹಿ ಹಾಕಿ 5 ಜನದ ಒಪ್ಪಿಗೆ ಮೇಲೆ ಆಗಿದೆ ಇದು. ಈ ದುಡ್ಡಿನ ಹಗರಣ ಏನೇ ಇರಲಿ, ನಮಗೆ ದೇವಸ್ಥಾನ ಯಾಕೆ ಸ್ಟಾಪ್ ಮಾಡಿದ್ದಾರೆ, ಆ ಸ್ಟಾಪ್ ಮಾಡಿದ್ದನ್ನು ಮುಂದುವರಿಸಬೇಕು. ಮುಂದಿನ ದಿನಗಳಲ್ಲಿ ಆ ದೇವಸ್ಥಾನದ ಜಾತ್ರೆ ಇರೋದ್ರಿಂದ ದೇವಸ್ಥಾನ ಕಟ್ಟಡ ಮುಗಿಬೇಕು ನಮಗೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದು ನಾವು ಆ ತಹಸೀಲ್ದಾರ್ ಹತ್ರ ಒಂದು ಮನವಿನ ಕೊಟ್ಟಿದೆ. ದೇವಸ್ಥಾನವನ್ನು ಕಟ್ಟಡವನ್ನು ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮದವರು ಬಂದು ಅಲ್ಲೊಂದು ಅರ್ಜಿ ಕೊಟ್ಟಿದ್ದೆ, ಮನವಿ ಕೊಟ್ಟಿದ್ದೆ. ಊರಲ್ಲಿ ದನಗನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಹಿಂದೆ ಟ್ರಸ್ಟ್ ಇತ್ತು. ಆ ಟ್ರಸ್ಟಿಗೆ ಅಮೌಂಟು ಬಂದಿದ್ದು ಇವರು ದೇವಸ್ಥಾನ ಕಟ್ತಾಯಿದ್ರು, ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ ಟ್ರಸ್ಟಿಂದು ಫಸ್ಟ್ ಬಂದಿದ್ದ ದುಡ್ಡಿಗೆ ಎಲ್ಲ ಇವರು ಫೌಂಡೇಶನಿಗೆ ಫೋಟೋ ಆಗಿ ಅದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈಗ ಫೋಟೋ ಆಗಿದ್ಮೇಲೆ ಮತ್ತು ಮುಂದಿನ ಹಂತದಾಗೆ ಇದು ಫೋಟೋ ನೋಡಿರಿ, ಫೌಂಡೇಶನ್ ಬಿಲ್ಲಿನ ಫೋಟೋ ಇದು ಬಿಲ್ ಆಗಿದೆ. ಈಗ ಇವರೇ ಸ್ವಲ್ಪ ಜನ ಸೇರಿ ಈ ದೇವಸ್ಥಾನವನ್ನು ಕಟ್ತಾ ಇರೋದನ್ನೇ ತಕರಾರು ಮಾಡಿ ನಿಲ್ಲಿಸಿದ್ದಾರೆ. ಇದು ಅಮ್ಮ ಮಳೆಯಲ್ಲಿ ನೆನೀತಾ ಇದೆ ದುರ್ಗಾದೇವಿ. ಹಾಗಾಗಿ ನಾವು ದಯವಿಟ್ಟು ಪೂರ್ಣಗೊಳಿಸ್ಬೇಕು. ಇವ್ರು ಯಾರ್ಯಾರು ಬಂದು 4 ಜನ ಬಂದು ಯಾವುದ್ಯಾವುದೋ ಊರವರೆಲ್ಲ ಬರ್ತಾರೆ, ಅಲ್ಲಿ ದೇವಸ್ಥಾನ ನಿಲ್ಲಿಸ್ಬೇಕು ನಿಮ್ಮೂರ್ದು ಅಂತ. ಅವರೆಲ್ಲ ಯಾಕೆ ಬರ್ಬೇಕು ಸರ್? ಬೇರೆದವ್ರು ಇಲ್ಲಿ ನಮ್ಮೂರು ದೇವಸ್ಥಾನ ಬೇರೆ ನಮ್ಮೂರಿಗೆ ಸಂಬಂಧ ಇಲ್ರಿ ಅವರು. ಹಾಗಾಗಿ ದಯವಿಟ್ಟು ನಮಗಿದು ಒಂದು ದೇವಸ್ಥಾನ
ನಿರ್ಮಾಣ ಮಾಡೋಕ್ಕೆ ಇವರು ತಹಸೀಲ್ದಾರ ಹೇಳಿದ್ರಂತೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿರಿ ಅದನ್ನು. ನೀವು ಯಾಕೆ ಸ್ಟಾಪ್ ಮಾಡೋ ಅಂದಿರಿ, ನಮ್ಗೆ ದೇವಸ್ಥಾನ ಆಗಲೇಬೇಕು ಅಂತ ಪಟ್ಟು ಹಿಡಿದು ನಾವು ಇಲ್ಲಿ ಇಷ್ಟು ಜನ ರೈತರು 45 ಜನ ರೈತರು ಬಂದು ಕೂತ್ಕೊಂಡಿದ್ವಿ. ಊರಲ್ಲಿ ದನಗನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಇದೆ, ದುರ್ಗಾದೇವಿ ದೇವಸ್ಥಾನ. ಹಿಂದೆ ಟ್ರಸ್ಟ್ ಇತ್ತು, ಆ ಟ್ರಸ್ಟಿಗೆ ಅಮೌಂಟು ಬಂದಿದ್ದು ಇವರು ದೇವಸ್ಥಾನ ಕಟ್ತಾಯಿದ್ರು, ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ ಟ್ರಸ್ಟಿಂದು ಫಸ್ಟ್ ಬಂದಿದ್ದ ದುಡ್ಡಿಗೆ ಎಲ್ಲ ಇವರು ಫೌಂಡೇಶನಿಗೆ ಫೋಟೋ ಆಗಿ ಅದೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈಗ ಫೋಟೋ ಆಗಿದ್ಮೇಲೆ ಮತ್ತು ಮುಂದಿನ ಹಂತದಾಗೆ ಇದು ಫೋಟೋ ನೋಡಿರಿ, ಫೌಂಡೇಶನ್ ಬಿಲ್ಲಿನ ಫೋಟೋ ಇದು. ಬಿಲ್ ಆಗಿದೆ. ಈಗ ಇವರೇ ಸ್ವಲ್ಪ ಜನ ಸೇರಿ ಈ ದೇವಸ್ಥಾನವನ್ನು ಕಟ್ತಾ ಇರೋದನ್ನೇ ತಕರಾರು ಮಾಡಿ ನಿಲ್ಲಿಸಿದ್ದಾರೆ. ಇದು ಅಮ್ಮ ಮಳೆಯಲ್ಲಿ ನೆನೀತಾ ಇದೆ ದುರ್ಗಾದೇವಿ. ಹಾಗಾಗಿ ನಾವು